ಎಲ್ರಿಗೂ ನಮಸ್ಕಾರ. ಮಾತೆ ಸಾವಿತ್ರಿ ಗೋಮಯ ಉತ್ಪನ್ನಗಳು. ಇವತ್ತಿನ ದಿವಸ ನಾನು ಗೋಮಯದಿಂದ ಜಪಮಾಲೆಯನ್ನು ಹೇಗೆ ತಯಾರು ಮಾಡೋದು ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಗೋಮಯ ಜಪಮಾಲೆಯನ್ನು ಮಾಡಬೇಕಾದ್ರೆ ಮೊದಲು ನಾವು ಸ್ನಾನವನ್ನು ಮಾಡಿಬಿಟ್ಟು ಶುಭ್ರವಾದ ಬಟ್ಟೆಯನ್ನು ಧರಿಸಿ ನಮಗೆ ಇಷ್ಟವಾದ ಮಂತ್ರವನ್ನು ಮನದಲ್ಲಿ ಜಪಿಸುತ್ತಾ, ಗಾಯತ್ರಿ ಮಂತ್ರ ಆಗ್ಬೋದು, ಇಲ್ಲ ಹನುಮಾನ್ ಚಾಲಿಸ್ ಆಗ್ಬೋದು, ಗಣೇಶ ಮಂತ್ರ ಆಗಿರ್ಬೋದು, ಇಲ್ಲ ಮಹಾಮೃತ್ಯುಂಜಯ ಮಂತ್ರ ಆಗಿರ್ಬೋದು, ಯಾವುದೇ ಆದರೂ ಒಂದು ಮಂತ್ರವನ್ನು ಜಪಿಸ್ತಾ ನಾವು ಜಪಮಾಲೆಯನ್ನು ತಯಾರು ಮಾಡಬೇಕು. ನಮ್ಮ ಮನಸ್ಸು ಶಾಂತವಾಗಿರಬೇಕು. ನಾವು ಜಪಮಾಲೆಯನ್ನು ಮಾಡಬೇಕಾದ್ರೆ ಮೊದಲು ನಮಗೆ ಯಾವ ಕ್ವಾಂಟಿಟಿಯಲ್ಲಿ ಜಪಮಾಲೆಯನ್ನು ನಾವು ತಯಾರು ಮಾಡಬೇಕು, 1, 2, 5, 10 ಆ ಥರ ನಮ್ಮ ಯೋಚನೆ ಇಟ್ಕೋಬೇಕು. ಯಾಕಂದರೆ ಈ ಜಪಮಾಲೆಯನ್ನು ಮಾಡಬೇಕಾದ್ರೆ ನಾವು ಯಾವುದೇ ರೀತಿಯಾದ ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು. ಶುದ್ಧವಾದ ಮನಸ್ಸಿನಿಂದ ಜಪಮಾಲೆಯನ್ನು ತಯಾರು ಮಾಡಬೇಕು. ಯಾಕಂದರೆ ಅದರಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಆ ಮನಸ್ಥಿತಿಯಲ್ಲಿ ಇರುವಂಥ ಆಲೋಚನೆಗಳು ಆ ಜಪಮಾಲೆಯನ್ನು ತಯಾರು ಮಾಡಬೇಕಾದ್ರೆ ಆ ಜಪಮಾಲೆಯಲ್ಲಿ ಅದು ಇಫೆಕ್ಟ್ ಆಗುವಂಥ ಒಂದು ಪರಿಣಾಮ ಬೀರುವಂಥ ಒಂದು ಸಮಸ್ಯೆಗಳಾಗಬಹುದು. ಅದಕ್ಕೋಸ್ಕರ ನಾವು ಶುದ್ಧವಾದ ಮನಸ್ಸಿನಿಂದ ಸ್ನಾನವನ್ನು ಮಾಡಿಬಿಟ್ಟು ಈ ಜಪಮಾಲೆಯನ್ನು ಮಾಡಲು ಪ್ರಾರಂಭಿಸಬೇಕು. ಜಪಮಾಲೆಯಲ್ಲಿ ನಾವು ಏನೇನು ಹಾಕಬೇಕು, ಇದು ಗೋಮಯ ಅಂದರೆ ಹಸುವಿನ ಸೆಗಣಿಯನ್ನು ನಾವು ಪೌಡರ್ ಮಾಡಿಬಿಟ್ಟು ಮಾಡಿರುವಂಥ ಇದು ಗೋಮಯ. ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಿಟ್ಟು ನಾವು ಮೊದಲು ಪೌಡರ್ ತಗೋಬೇಕು. ಇದು ಗೋಮಯ ಪೌಡರ್. ಇದು ಗೋಮಯ ಪೌಡರು. ಇದು ನೀಲಗಿರಿ ಮತ್ತು ಬಿಲ್ವಪತ್ರಿ ಮತ್ತು ಬೇವಿನ ಎಲೆ ಪೌಡರ್ನ ಮಿಶ್ರಣ ಮಾಡಿಬಿಟ್ಟು ನಾವು ಇದರಲ್ಲಿ ಹಾಕ್ತೀವಿ. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲ ಬೇವಿದೆ, ಇದರಲ್ಲಿ ನೀಲಗಿರಿ ಇದೆ ಮತ್ತು ಬಿಲ್ವಪತ್ರಿ ಇದೆ. ಇದು ಚಂದನ ಪೌಡ್ರು, ಇಲ್ಲಿ ಕಾಣಿಸ್ತಾ ಇರೋದು ಚಂದನ ಪೌಡ್ರು. ಇದು ಗೋಮಯ. ಇದು ಹಳದಿ, ಅರಿಶಿನ ಅಂತೀವಲ್ಲ, ಅರಿಶಿನ ಲಿಕ್ವಿಡ್. ಇದು ಪಂಚ ತುಳಸಿ, ಇದು ತುಳಸಿ ಲಿಕ್ವಿಡ್. ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಮ್ಗೆ ಯಾವ ರೀತಿ ಹದ ಬೇಕೋ ಆ ರೀತಿ ರೆಡಿ ಮಾಡ್ಕೊಂಡು, ಇದು ಗೋವರ್ಕ್, ಇದನ್ನು ಕೂಡ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಹಾಕ್ತೀವಿ. ಗೋವರ್ಕನ್ನು ಕೂಡ. ಇದು ನೀರು. ಇದನ್ನು ಹಾಕಿಬಿಟ್ಟು ನಾವು ಇದನ್ನು ರೆಡಿ ಮಾಡ್ಕೋತೀವಿ. ಇದನ್ನು ಮಾಡೋಕ್ಕಿಂತ ಎಲ್ಲ ರೆಡಿ ಆದಮೇಲೆ ಇದನ್ನು ಏನು ಮಾಡ್ಬೇಕು, ನಾವು ಪೂಜೆ ಮಾಡಬೇಕು, ನಮಸ್ಕರಿಸ್ಬೇಕು. ಮನಸ್ಸು ಪೂರ್ತಿಯಾಗಿ ಇದಕ್ಕೆ ನಮಿಸುತ್ತಾ ಈ ಜಪಮಾಲೆಯನ್ನು ನಾನು ಮಾಡ್ತಾ ಇದ್ದೀನಿ. ಇದನ್ನು ಧರಿಸಿದವರಿಗೆ ಒಳ್ಳೆಯದಾಗಲಿ, ಗೋಮಾತೆ ನಿನ್ನ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ನಮಿಸ್ತಾ, ನೀವು ಇಷ್ಟ ದೇವರನ್ನ ನಮಿಸ್ತಾ ಇದಕ್ಕೆ ಪೂಜೆ ಮಾಡಬೇಕು. ಈ ರೀತಿ ಗೋದೀಪವನ್ನು ಎಲ್ಲ ಸಲಕರಣೆಗಳನ್ನು ನಾವು ಪೂಜ್ಯ ಭಾವನೆಯಿಂದ ನಮಸ್ಕರಿಸಿ ಪೂಜೆ ಮಾಡಿಬಿಟ್ಟು ಇದನ್ನು ಮಾಡಲು ಪ್ರಾರಂಭ ಮಾಡಬೇಕು. ಇದನ್ನು ನಾವು ರೆಡಿ ಮಾಡಿದ್ದೀವಿ ಆಲ್ರೆಡಿ. ಇದು ರೆಡಿ ಮಾಡ್ಕೊಂಡಿದ್ದೀವಿ. ಇದು ರೆಡಿಯಾಗಿರುವಂಥದ್ದು. ಇದನ್ನು ಏನು ಮಾಡಬೇಕು, ಈ ಥರ ಬುಟ್ಟಿಯನ್ನು ತಗೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಇದಾಗಬಾರ್ದು. ನಾವು ಇದನ್ನು ರೆಡಿ ಈ ಥರ ಮಾಡ್ಕೋಬೇಕು. ಸ್ವಲ್ಪ ನೀರು ಕೈಗೆ ಹಚ್ಕೊಂಡು, ಕೈಗೆ ನೀರು ಹಚ್ಕೋಬೇಕು. ಹಚ್ಕೊಂಡು ಜಾಸ್ತಿ ಇದು ಆಗಬಾರ್ದು, ಅತಿಯಾಗಿ ಇದನ್ನು ಕೂಡ ಆಗಬಾರ್ದು. ಹದವಾಗಿ ಇದನ್ನು ನಾವು ರೆಡಿ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡಿ ಸ್ವಲ್ಪ ಸ್ವಲ್ಪ ತಗೋಬೇಕು. ನಿಮ್ಗೆ ಯಾವ ಮಟ್ಟದಲ್ಲಿ ಬೇಕೋ ಆ ಮಟ್ಟದಲ್ಲಿ ಈ ಥರ ತಗೊಂಡು ಸ್ವಲ್ಪ ಒಂದು ಬಟ್ಟಿಗೆ ನೀರು ಹಚ್ಕೊಂಡ್ಬಿಟ್ಟು ತಳಗಡೆ ಹಚ್ಚಿ ಈ ಥರ ರೌಂಡ್ 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 ಮಾಡಬೇಕು. ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ. ಓಂ ಗಂ ಗಣಪತಯೇ ನಮೋ ನಮಃ. ಶ್ರೀ ಸಿದ್ಧಿವಿನಾಯಕ ನಮೋ ನಮಃ. ಅಷ್ಟವಿನಾಯಕ ನಮೋ ನಮಃ.
गणपति बाप्पा मोरया। ओम गणपतये नमो नमः। श्री सिद्धिविनायक नमो नमः। अष्टविनायक नमो नमः। गणपति बाप्पा मोरया। ओम गणपतये नमो नमः। श्री सिद्धिविनायक नमो नमः। अष्टविनायक नमो नमः। गणपति बाप्पा मोरया। ओम गणपतये नमो नमः। श्री सिद्धिविनायक नमो नमः। अष्टविनायक नमो नमः। गणपति बाप्पा मोरया। ओम गणपतये नमो नमः। श्री सिद्धिविनायक नमो नमः। अष्टविनायक ಈ ಥರ ಮಾಡ್ಕೊಂಡ್ಮೇಲೆ ಇದನ್ನ ಅವಾಗ್ಲೇನೆ ಸ್ವಲ್ಪ ಹಸಿ ಇರುತ್ತಿದ್ದು ಈ ಥರ ಸೂಜಿನ ತಗೋಬೇಕು. ಈ ಥರ ನಿಮಗೆ ಯಾವ ರೀತಿ ದಾರ ಬೇಕು ಇದು ಮೊದಲು ಏನು ಮಾಡಬೇಕು, ಹಸಿ ಇದ್ದಾಗಲೇ ಇದನ್ನ ಈ ಥರ ಪೋಣಿಸ್ಕೊಂಡ್ಬಿಡ್ಬೇಕು. ಓಂ ಗಣಪತಯೇ ನಮೋ ನಮಃ. ಶ್ರೀ ಸಿದ್ಧಿವಿನಾಯಕ ನಮೋ ನಮಃ. ಅಷ್ಟವಿನಾಯಕ ನಮೋ ನಮಃ. ಗಣಪತಿ ಬಪ್ಪ ಮೋರಯ. ಓಂ ಗಣಪತಯೇ ನಮೋ ನಮಃ. ಶ್ರೀ ಸಿದ್ಧಿವಿನಾಯಕ ನಮೋ ನಮಃ. ಅಷ್ಟವಿನಾಯಕ ನಮೋ ನಮಃ. गणपति बाप्पा मोरया. ओम गणपतये नमो नमः. श्री सिद्धिविनायक नमो नमः. अष्टविनायक नमो नमः. गणपति बाप्पा मोरया. ओम गणपतये नमो नमः. श्री सिद्धिविनायक नमो नमः. अष्टविनायक नमो नमः. गणपति बाप्पा मोरया. ಈ ಥರ ಇದನ್ನ ಪೋಣಿಸ್ಬಿಟ್ಟು ಇದನ್ನ ಈ ಥರ ಕಟ್ಟಿಬಿಡ್ಬೇಕು. ಇದನ್ನ ಡ್ರೈ ಆಗೋರಿಗೆ ನೀವು 108 ಇದನ್ನ ಮಾಡ್ಕೊಂಡ್ಬಿಟ್ಟು ಒಣಗಬೇಕಾದ್ರೆ ಇದನ್ನ ಇದೇ ಥರ ಪೋಣಿಸ್ಬಿಟ್ಟು ಕಟ್ಕೊಂಡು ಡ್ರೈ ಆದಮೇಲೆ ನಿಮಗೆ ಯಾವ ರೀತಿ ದಾರ ಬೇಕು ಕಲರ್, ಆ ಕಲರ್ ದಾರದಲ್ಲಿ ಇದನ್ನ ಹಾಕ್ಬಿಟ್ಟು 108 ಜಪಮಾಲೆಯನ್ನು ರೆಡಿ ಮಾಡಬೇಕು. ಇದನ್ನು ಶುದ್ಧವಾದ ಮನಸ್ಸಿನಿಂದ ಮಾಡಿ ಇದು ಪವಿತ್ರವಾದ ಒಂದು ಗೋಮಾಳ, ಇದು ಗೋಮಯದಿಂದ ಮಾಡಿರುವಂಥ ಜಪಮಾಲೆ ಇಲ್ಲಿ ಹಾಕೊಂಡಿದ್ದೀವಿ ನೋಡಿ. ಈ ಥರ ಜಪಮಾಲೆಯನ್ನು ರೆಡಿ ಮಾಡ್ಬೋದು. ಈ ಥರ ರೆಡಿ ಮಾಡಿಬಿಟ್ಟು ನೀವು ಇದನ್ನು ಉಪಯೋಗ ಮಾಡ್ಬೋದು. ಮಾತೆ ಸಾವಿತ್ರಿ ಗೋಮಯ ಉತ್ಪನ್ನಗಳು. ಜೈ ಗೋಮಾತೆ. ಎಲ್ರಿಗೂ